ಸ್ವಲ್ಪ ಜನಕ್ಕೆ ಲೋವರ್ ಚೆಸ್ಟ್ ಅಲ್ಲಿ ಫ್ಯಾಟ್ ಇರುತ್ತೆ, ಅದನ್ನ ರೆಡ್ಯೂಸ್ ಮಾಡಿ ಒಂದೊಳ್ಳೆ ಶೇಪ್ ಇರೋ ಚೆಸ್ಟ್ ನ ಅಚೀವ್ ಮಾಡಬೇಕು. ಯಾವ ತರ ಎಕ್ಸರ್ಸೈಸ್ ವೇರಿಯೇಷನ್ ಮಾಡಬೇಕು ಮತ್ತೆ ನಾನು ಯಾವ ತರ ಅಚೀವ್ ಮಾಡಿದೆ ಅಂತ ಹೇಳ್ತೀನಿ. ನಮಸ್ಕಾರ ಗುರು, ಎಲ್ಲಾರ್ಗೂ ಡೇ 99 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರ್ ಕುಡಿದು ಬ್ಲಾಕ್ ಕಾಫಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡಕ್ ಬಂದೆ. ಎಂಟಿ ಸ್ಟಮಕ್ ಕಾರ್ಡಿಯೋನ ಮುಗಿಸ್ಕೊಂಡು ಬರ್ತಾ ಡಯಟ್ ಗೆನ್ಬೇಕೋ ತಗೊಂಡು ಮೀಲ್ ಪ್ರೆಪ್ ಮಾಡಿ ಎತ್ತಿಟ್ಟು ನಾನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಿಮ್ಗೆ ಬಂದೆ. ಫಸ್ಟ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಚೆಸ್ಟ್ ಪೆಗ್ ಡೆಕ್ ಫ್ಲೈಸ್ ಮಾಡಿದೆ. ಸೆಕೆಂಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ವರ್ಟಿಕಲ್ ಚೆಸ್ಟ್ ಪ್ರೆಸ್ ಮಾಡಿದೆ. ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಡಂಬಲ್ ಲ್ಯಾಟರಲ್ ರೈಸರ್ಸ್ ಮಾಡಿದೆ. ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಕೇಬಲ್ ಬಾರ್ ಟ್ರೈಸೆಪ್ ಪುಶ್ ಡೌನ್ ಮಾಡಿದೆ. ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಡಿಕ್ಲೈನ್ ಕೇಬಲ್ ಕ್ರಾಸ್ ಓವರ್ ಮಾಡಿದೆ. ಇವತ್ತಿನ ಫೈನಲ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಇನ್ಕ್ಲೈನ್ ಸ್ಮಿತ್ ಮಿಷಿನ್ ಬಾರ್ಬಲ್ ಪ್ರೆಸ್ ಮಾಡಿ ಇವತ್ತಿನ ವರ್ಕೌಟ್. ಇವತ್ತಿನ ಚೆಸ್ಟ್ ಪಂಪ್ ಮಾತ್ರ ಕ್ರೇಜಿ ಆಗಿ ಬಂದಿತ್ತು, ಅದಕ್ಕೆ ಪ್ರತಿ ಪುಷ್ ವರ್ಕೌಟ್ ಸ್ಪೆಷಲ್ ಆಗಿರುತ್ತೆ. ಅದೇ ಖುಷಿಗೆ ಪೋಸಿಂಗ್ ಗೀಸಿಂಗ್ ಎಲ್ಲ ಮಾಡಿ ಮುಗಿಸಿ ಜಿಮ್ ಅಲ್ಲೇ ನನ್ನ ಸೆಕೆಂಡ್ ಮೀಲ್ ತಿಂದೆ. ಪರ್ಸನಲ್ ಟ್ರೈನಿಂಗ್ ಸೆಷನ್ ಕೊಟ್ಟು ಮುಗಿಸ್ಕೊಂಡು ವಾಪಸ್ ಬಂದು ನಾನು ಫೈನಲ್ ಮೀಲ್ ತಿಂದೆ. ರೆಡ್ಯೂಸ್ ಮಾಡೋಕೆ ಅಂತ ಸಪರೇಟ್ ಎಕ್ಸರ್ಸೈಸ್ ವೇರಿಯೇಷನ್ ನ ಕೇಳಿ ಮಾಡೋದ್ರಿಂದ ಲೋವರ್ ಚೆಸ್ಟ್ ಫ್ಯಾಟ್ ರೆಡ್ಯೂಸ್ ಆಗಲ್ಲ. ಲೋವರ್ ಚೆಸ್ಟ್ ಫೈಬರ್ ಕಾನ್ಸಂಟ್ರೇಟ್ ಆಗೋ ಎಕ್ಸರ್ಸೈಸ್ ಒಂದ್ 4-5 ವೇರಿಯೇಷನ್ ಮಾಡೋದ್ರಿಂದನೂ ಚೆಸ್ಟ್ ಫ್ಯಾಟ್ ರೆಡ್ಯೂಸ್ ಆಗಲ್ಲ. ನಮ್ಮ ಬಾಡಿಯಲ್ಲಿ ಸ್ಪಾಟ್ ರಿಡಕ್ಷನ್ ಮಾಡಕ್ಕಾಗಲ್ಲ, ಓವರ್ ಆಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಮಾಡಬೇಕು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿ ಓವರ್ ಆಲ್ ಚೆಸ್ಟ್ ಫೈಬರ್ ನ ಕಾನ್ಸಂಟ್ರೇಟ್ ಆಗೋ ಎಕ್ಸರ್ಸೈಸ್ ಪರ್ಫಾರ್ಮ್ ಮಾಡಿ ಒಳ್ಳೆ ಹೈ ಪ್ರೋಟೀನ್ ಬ್ಯಾಲೆನ್ಸ್ ಡಯಟ್ ಇಂಟೇಕ್ ಮಾಡಿ ಹೈಡ್ರೇಟ್ ಆಗಿದ್ದು ಕಾರ್ಡಿಯೋ ಮಾಡಿದ್ರೆ ಅಚೀವ್ ಮಾಡಬಹುದು. ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.